ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅರಣ್ಯಾಧಿಕಾರಿಗಳಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೋಮಿಯರ್ ಪಾಳ್ಯವನ್ನ 3 ಮೃತದೇಹಗಳು ತಲುಪಿದ್ದಾವೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೌದು, ಅರಣ್ಯ ಇಲಾಖೆ ಸಿಬ್ಬಂದಿ ಎನ್ಕೌಂಟರ್ ಪ್ರಕರಣ ಇದು. ಅರಣ್ಯ ಇಲಾಖೆ ಸಿಬ್ಬಂದಿ 3ರನ್ನ ಎನ್ಕೌಂಟರ್ ಮಾಡಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಒಂದು ಕಡೆ ತನಿಖೆ ನಡೀತಾ ಇದೆ, ಮಗದೊಂದು ಕಡೆ ಮೃತದೇಹಗಳು ತೋಮಿಯರ್ ಪಾಳ್ಯವನ್ನು ತಲುಪಿದೆ. ಚರ್ಚ್ನಲ್ಲಿ ಪ್ರಾರ್ಥನೆ, 1 ಗಂಟೆ ಪ್ರಾರ್ಥನೆ ನಡೆಯುತ್ತೆ ಎನ್ನುವಂಥ ಮಾಹಿತಿ ಇದೆ. ಚರ್ಚ್ನ ಫಾದರ್ಗಳು ಈ ಪ್ರಾರ್ಥನೆಗೆ ಆಗಮಿಸ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಮೃತದೇಹಗಳನ್ನು ತೆಗೆದುಕೊಂಡು ಬರಲಾಗ್ತಾ ಇದೆ. ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಿಂದ ಆಗಮನ. ಪ್ರಾರ್ಥನೆಯ ಬಳಿಕ ಮೂವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆ ನಡೆಯುತ್ತೆ. ಒಂದು ಕಡೆ ನೀವು ಗಮನಿಸಬಹುದು, ಶಾಸಕರು 15 ಲಕ್ಷ ತಲಾ ಪರಿಹಾರವನ್ನು ಒದಗಿಸಿದ್ದಾರೆ. ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರದ ಎಲ್ಲ ಪ್ರಕ್ರಿಯೆಗಳು ಕ್ರೈಸ್ತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಆ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗಳಾಗಿರೋದ್ರಿಂದಾಗಿ ತೋಮಿಯರ್ ಪಾಳ್ಯ ಚರ್ಚ್ ಫಾದರ್ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರ ಪ್ರಕ್ರಿಯೆ ನಡೆಯುತ್ತೆ. ಮರಿಯಮಂಗಲದಲ್ಲಿ ಅಂತೋಣಿ ಹಾಗೂ ಪೀಟರ್ ಅಂತ್ಯಕ್ರಿಯೆ ಆಗುತ್ತೆ. ತೋಮಿಯರ್ ಪಾಳ್ಯದಲ್ಲಿ ಡೇವಿಡ್ ಕುಮಾರ್ ಅಂತ್ಯಕ್ರಿಯೆ ನಡೆಯುತ್ತೆ. ಹೌದು, ಸೊ ಮೃತದೇಹಗಳು ಬರ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನಿದು ಪ್ರಕರಣ ಡೀಟೇಲಾಗಿ ನಾವು ನೋಡ್ತಾ ಹೋಗೋದಾದರೆ, ಇವರನ್ನು ಬೇಟೆಗಾರರು ಅಂತ ಹೇಳಲಾಗ್ತಾ ಇದೆ. ಬೇಟೆಗಾರರು ಬೇಟೆಗಾಗಿ ಕಾಡಿಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಖಚಿತ ಮಾಹಿತಿಯನ್ನು ಹೊಂದಿದ್ದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅದೇ ಕಾಡಿಗೆ ಹೋಗ್ತಾರೆ. ಬೇಟೆಗಾರರು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿಗೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಫೈರಿಂದ ಆಗಿರುವಂತಹ 3 ಎನ್ಕೌಂಟರ್. ಇದು ಒಂದು ಭಾಗ. ಆದರೆ ಇದು ಅರಣ್ಯ ಇಲಾಖೆ ಕಡೆಯಿಂದ ಬಂದಿರುವಂಥ ವರ್ಷನ್. ರೈಟ್, ಈ ಕಡೆ ಈ ಅಂತೋಣಿ, ಪೀಟರ್, ಡೇವಿಡ್ ಕುಮಾರ್ ಇವರ ಕುಟುಂಬಸ್ಥರ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಜಾನುವಾರುಗಳನ್ನು ಹುಡುಕೋದಕ್ಕೆ ಕಾಡಿಗೆ ಹೋಗಿದ್ದರು. ಈ ಸಂದರ್ಭದಲ್ಲಿ ಅವರನ್ನು ಹಿಡಿದು ಕೊಲ್ಲಲಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಯಾರು? ಈ ಮೃತಪಟ್ಟಿರುವ 3 ಕುಟುಂಬಸ್ಥರು. ನಮಗೆ ಪರಿಹಾರ ಬೇಕು, ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು, ಈ ರೀತಿ ಪ್ರತಿಭಟನೆ ಕೂಡ ನಡೆದಿತ್ತು. ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನೀವು ದೃಶ್ಯದಲ್ಲೂ ನೋಡ್ತಾ ಇದ್ರಿ. ಅಂತ್ಯ ಸಂಸ್ಕಾರ ಪ್ರಕ್ರಿಯೆಗಳು ಕೂಡ ಒಂದು ಕಡೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಶಾಸಕರು ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಸರ್ಕಾರದ ವತಿಯಿಂದ 5, ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಅಂಥೇಳಿ ಪರಿಹಾರವನ್ನು ಘೋಷಣೆ ಮಾಡಿ ವಿತರಣೆ ಕೂಡ ಮಾಡಿದ್ದಾಗಿದೆ. ಈಗೇನಾಗ್ತಿದೆ ಅನ್ನೋದಾದರೆ, ಮೃತದೇಹಗಳು ತೋಮಿಯರ್ ಪಾಳ್ಯ ತಲುಪಿದೆ. ತೋಮಿಯರ್ ಪಾಳ್ಯದಲ್ಲಿ ಡೇವಿಡ್ ಕುಮಾರ್ ಅಂತ್ಯಕ್ರಿಯೆ ಆಗುತ್ತೆ. ಮರಿಯಮಂಗಲದಲ್ಲಿ ಅಂತೋಣಿ ಮತ್ತು ಪೀಟರ್ ಅಂತ್ಯಕ್ರಿಯೆ ನಡೆಯುತ್ತೆ.